बेलगावी के शिवलिंग सतप्पा हुद्दार ने पारंपरिक खेती से अलग रास्ता चुना। इसके लिए उन्होंने एक पॉन्ड फार्म बनाया। इस कारोबार के लिए उन्हें ट्रेनिंग भी मिली। अब अपने पॉन्ड से मछलियों की बिक्री कर वे अच्छी कमाई कर रहे हैं। ಪ್ರಧಾನಮಂತ್ರಿಯವರು ತಮ್ಮ ಈ ತಿಂಗಳ ಮನ್ ಕಿ ಬಾತ್ ರೇಡಿಯೋ ಭಾಷಣದಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ರಾಜು ಹುದ್ದಾರ್ ಬಗ್ಗೆ ಮಾತನಾಡಿದ್ದು ದೇಶಾದ್ಯಂತ ಗಮನ ಸೆಳೆದಿದೆ. ಬೋಡಕ್ಯಾನಟ್ಟಿ ಗ್ರಾಮದಲ್ಲಿ ಹುದ್ದಾರ್ ಕುಟುಂಬ ಮೀನು ಸಾಕಣೆಯಲ್ಲಿ ಯಶಸ್ಸು ಕಂಡುಕೊಂಡಿದೆ. ಕುಟುಂಬವು ತಮ್ಮ 1 ಎಕರೆ ಭೂಮಿಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲಾದ ಮೀನು ಸಾಕಣೆ ಕೇಂದ್ರವನ್ನಾಗಿ ಪರಿವರ್ತಿಸಿದೆ. ಮೀನು ಸಾಕಣೆ ತಂತ್ರಗಳನ್ನು ಕಲಿಯಲು ಹುದ್ದಾರ್ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿದ್ದರು. ನಂತರ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಏರೇಟರ್ಗಳು, ಪಕ್ಷಿಯ ಬಲೆಗಳು ಮತ್ತು ಪೈಪ್ಲೈನ್ ವ್ಯವಸ್ಥೆಯನ್ನು ಹೊಂದಿರುವ 4 ಕೊಳಗಳನ್ನು ಸ್ಥಾಪಿಸಿದ್ದರು. 1 ಎಕರ್ನಲ್ಲಿ 4 ಕೃಷಿ ಹೊಂಡ ಮಾಡಿದ್ದೀನಿ ಸರ್. ಅದರಲ್ಲಿ 4 ಕೃಷಿ ಹೊಂಡನಲ್ಲಿ ಸರ್ ಕುಚ್ಚಿ ಮೀನು ಅಂತೇಳಿ ಪ್ರಜಾತಿಯ ಒಂದು ಮೀನು ಇದೆ ಸರ್. ಅದನ್ನು ನಾನು ಸಾಕ್ತಾಯಿದ್ದೀನಿ ಸರ್, ಸಾಗಾಣಿಕೆ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿದ್ದು ಸರ್ ಫಾರ್ಮರ್ಸ್ ಹತ್ರನೇ ಜಾಸ್ತಿ ನಾನು ತೊಗೊಂಡಿದ್ದೀನಿ ಸರ್. ನಾನು ಇಲ್ಲಾದ್ರೂ ಒಂದೇ ಕೃಷಿ ಒಬ್ಬರ ಹತ್ರನೇ ಫಾರ್ಮರ್ಸ್ ಹತ್ರ ಹೋಗಿಲ್ಲ ಸರ್. ಒಂದು ತುಮಕೂರು, ಮಂಡ್ಯ, ಆಮೇಲೆ ಹೈದರಾಬಾದು, ವಿಜಯವಾಡ ಈ ಥರ ಫಾರ್ಮರ್ಸ್ ಹತ್ರ ಹೋಗಿ ಭೇಟಿಯಾಗಿ ಯಾವ ಥರ ಪ್ರೊಸೆಸಿಂಗ್ ಇದೆ, ಯಾವ ಥರ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಬಂದು ಆಮೇಲೆ 1-1.5 ವರ್ಷ ನಾನು ಇದನ್ನೇ ತಿಳ್ಕೊಂಡಿದ್ದೀನಿ ಸರ್. ಪೂರ್ತಿ ಗೈಡ್ಲೈನ್ಸ್ ತೊಗೊಂಡೇ ನಾನು ಮೀನುಗಾರಿಕೆಯಲ್ಲಿ ಬಂದಿದ್ದೆ ಸರ್. ಮುರೇಲ್ ಅಥವಾ ಸ್ನೇಕ್ ಹೆಡ್ ಮೀನುಗಳನ್ನು ಬೆಳೆಸಲು ಇವರು ಬಯೋಫ್ಲಾಕ್ ತಂತ್ರಜ್ಞಾನವನ್ನು ಬಳಸಿಕೊಂಡರು. ಈ ಉದ್ಯಮ 8 ತಿಂಗಳೊಳಗೆ ಉತ್ತಮ ಆದಾಯವನ್ನು ಗಳಿಸಲು ಪ್ರಾರಂಭಿಸಿತು. ಹುದ್ದಾರ್ ಕುಟುಂಬದ ಆರ್ಥಿಕ ಸ್ಥಿತಿಯೂ ಇದರಿಂದ ಸುಧಾರಿಸಿತು. ಜಲಚರ ಸಾಕಣೆ ವ್ಯವಹಾರದಲ್ಲಿ ಕುಟುಂಬದ ಯಶಸ್ಸು ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಜ್ಞಾನ, ಆಧುನಿಕ ತರಬೇತಿ ಮತ್ತು ಉದ್ಯಮಶೀಲ ಮನೋಭಾವವು ಏನನ್ನೂ ಸಾಧಿಸಬಹುದು ಎಂಬುದರ ಸ್ಫೂರ್ತಿದಾಯಕ ಕಥೆಯಾಗಿದೆ.